ಯುಜಿಸಿ ಮಾರ್ಗಸೂಚಿ ಅನ್ವಯ ಮೈಸೂರಿನಲ್ಲೂ ಕಾಲೇಜುಗಳು ಆರಂಭವಾಗಿವೆ. ಮಹಾರಾಣಿ ಕಾಲೇಜಿನಲ್ಲಿ ಕೊರೋನಾ ಸೋಂಕು ಹರಡದಂತೆ ನಿಯಂತ್ರಣ ಮಾಡುವ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿನಿಯರು ಪೋಷಕರ ಅನುಮತಿ ಪತ್ರದ ಜೊತೆಗೆ ಕೋವಿಡ್ ಪತ್ತೆ ಪರೀಕ್ಷೆ ಮಾಡಿಸಿಕೊಂಡು ಕಾಲೇಜಿಗೆ ಆಗಮಿಸಿದ್ದಾರೆ. ಈಗ ನಾವು ವಿದ್ಯಾರ್ಥಿನಿಯರಿಗೆ ಡಿಡಿ ನ್ಯೂಸ್ನೊಂದಿಗೆ ಪ್ರಾಂಶುಪಾಲ ಡಾಕ್ಟರ್ ಬಿಪಿ ದಯಾನಂದ್, ಕಾಲೇಜಿನಲ್ಲಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸೋಂಕು ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿರುವ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿನಿಗೆ 2 ರಿಪೋರ್ಟ್ ತರಲಿಕ್ಕೆ ಹೇಳಿದ್ವಿ. ಒಂದು ಕೋವಿಡ್-19 ಟೆಸ್ಟ್ ರಿಪೋರ್ಟ್, ಅದು ನೆಗೆಟಿವ್ ಇರಬೇಕು, ಅವರಿಗೆ ಮಾತ್ರ ಪ್ರವೇಶ. ಮತ್ತು ಇನ್ನೊಂದು ಅವರ ಪೋಷಕರಿಂದ ಒಂದು ಕನ್ಸೆಂಟ್ ಲೆಟರು. ನಾವು ನಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸ್ತಿದ್ದೀವಿ, ಸುರಕ್ಷತೆ ದೃಷ್ಟಿಯಿಂದ ಎಲ್ಲ ನಮ್ಮ ಜವಾಬ್ದಾರಿಯಾಗಿರುತ್ತೆ ಅಂತ ಒಂದು ಕನ್ಸೆಂಟ್ ಲೆಟರ್ನು ಸಹ ನಾವು ಕೇಳಿದ್ದೀವಿ. ತುಂಬಾ ಖುಷಿ ಆಗ್ತದೆ. ವಿದ್ಯಾರ್ಥಿನಿ ಪ್ರಿಯದರ್ಶಿನಿ, ಸೋಂಕು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಕಾಲೇಜಿಗೆ ಆಗಮಿಸಿದ್ದೇವೆ. ಆನ್ಲೈನ್ ತರಗತಿಗಳಲ್ಲಿ ಹಲವಾರು ಅಡಚಣೆಗಳು ಉಂಟಾಗುತ್ತಿತ್ತು. ಈಗ ಕಾಲೇಜು ಆರಂಭಿಸಿರುವುದರಿಂದ ಕಲಿಕೆಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಕಾಲೇಜಸ್ ಎಲ್ಲ ಸ್ಟೂಡೆಂಟ್ಸ್ ಹೇಗೆ ಬರ್ತಾರಂತ ನೋಡ್ಬೇಕು ಸರ್. RT-PCR ಟೆಸ್ಟ್ ಮಾಡಿಸಿದ್ವಿ ಸರ್, ರಿಪೋರ್ಟ್ ಕೂಡ ತಂದಿದ್ದೀವಿ. ನಮ್ಮ ಕಾಲೇಜಿಂದ ಇನ್ನೊಂದು ರಿಪೋರ್ಟ್ ಹೇಳಿದ್ರು, ಪೇರೆಂಟ್ಸಿಂದ ಲೆಟರ್ ಬರ್ಸಕ್ಕೆ ಅದು ಕೂಡ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದೀವಿ ಸರ್. ಮತ್ತೋರ್ವ ವಿದ್ಯಾರ್ಥಿನಿ ಜ್ಯೋತಿಕಾ, 8 ತಿಂಗಳ ನಂತರ ಕಾಲೇಜಿಗೆ ಬಂದಿರುವುದು ಖುಷಿಯಾಗಿದೆ. ಹೆಚ್ಚಿನ ಸುರಕ್ಷತೆಯನ್ನು ವಹಿಸಿ ತರಗತಿಗಳಿಗೆ ಹಾಜರಾಗುತ್ತಿದ್ದೇವೆ ಎಂದರು. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕ್ಲಾಸಸ್ ಅಟೆಂಡ್ ಮಾಡ್ಬೋದು. ಮಂಗಳೂರಿನಲ್ಲೂ ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಕಾಲೇಜುಗಳು ಆರಂಭಗೊಂಡಿವೆ. ಆದರೆ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಆಗಮಿಸದ ಹಿನ್ನೆಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಆವರಣ ಬಣಗುಡುತ್ತಿತ್ತು. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಅಶ್ವಿನಿ, ಇಂದಿನಿಂದ ಕಾಲೇಜು ಆರಂಭವಾಗುತ್ತದೆ ಎಂದು ಸೂಚಿಸಲಾಗಿತ್ತು. ಆದರೆ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿಲ್ಲ ಎಂದು ತಿಳಿಸಿದರು. ಮತ್ತೋರ್ವ ವಿದ್ಯಾರ್ಥಿನಿ ತನುಶ್ರೀ, ಕಾಲೇಜು ಆರಂಭವಾಗಿರುವುದರಿಂದ ಖುಷಿಯಾಗಿದೆ. ನೇರ ತರಗತಿಗಳು ಆನ್ಲೈನ್ ತರಗತಿಗಳಿಗಿಂತ ಉತ್ತಮ, ಆದರೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಆಗಮಿಸಿಲ್ಲ ಎಂದರು. ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಂಶುಪಾಲ ಹರೀಶ್ ಕುಮಾರ್, ಯುಜಿಸಿ ನಿಯಮದ ಅನ್ವಯ ಕಾಲೇಜು ತೆರೆಯಲಾಗಿದೆ. ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಆಗಮಿಸಿಲ್ಲ. ಮುಂದಿನ 1-2 ದಿನಗಳಲ್ಲಿ ಆಗಮಿಸಬಹುದು ಎಂಬ ವಿಶ್ವಾಸವಿದೆ ಎಂದರು. ವಿದ್ಯಾರ್ಥಿಗಳು ಬರಲಿಲ್ಲ, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಬರುವ ಒಂದು ಆಶೆ ಇದೆ. ಆನ್ಲೈನ್ ಕ್ಲಾಸಸ್ ಎಲ್ಲ ಈಗ ಮೊದಲಿನ ಹಾಗೆ ನಡೀತಾ ಇದೆ. ಹುಬ್ಬಳ್ಳಿಯ ಮಹಿಳಾ ವಿಶ್ವವಿದ್ಯಾಲಯ ಕಾಲೇಜುಗಳು ಇಂದು ಆರಂಭವಾಗಿದೆ. ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೋವಿಡ್ ಥರ್ಮಲ್ ಸ್ಕ್ಯಾನ್ ನಡೆಸಿದ ನಂತರ ಪ್ರವೇಶ ನೀಡಲಾಯಿತು. ಪ್ರಾಂಶುಪಾಲ ಲಿಂಗರಾಜ್ ಅಂಗಡಿ, ಸರ್ಕಾರದ ನಿಯಮದಂತೆ ಎಲ್ಲ ಸುರಕ್ಷತಾ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ನಿಯಮಗಳ ಅನುಸಾರವಾಗಿ ಬಹಳಷ್ಟು ಮುಂಜಾಗ್ರತೆ ವಹಿಸಿಕೊಂಡು ಮತ್ತೆಲ್ಲ ನಾವು ಸ್ಯಾನಿಟೈಸೇಷನ್ ಮಾಡಿಸಿ, ಆಮೇಲೆ ಅವರಿಗೆಲ್ಲ ತರಗತಿಗಳಿಗೆಲ್ಲ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಒಂದು ಡೆಸ್ಕಿಗೆ ಒಬ್ಬ ವಿದ್ಯಾರ್ಥಿನಿಯರು ಕುಂದಿಸಿಕೊಂಡು ಒಂದು ತರಗತಿಗಳನ್ನು ಪ್ರಾರಂಭ ಮಾಡಿದ್ದು. ವಿದ್ಯಾರ್ಥಿನಿ ದಾನಮ್ಮ, 8 ತಿಂಗಳ ನಂತರ ಕಾಲೇಜು ಆರಂಭವಾಗಿದೆ. ಅಲ್ಲದೆ ಪ್ರವೇಶಕ್ಕೆ ಮುನ್ನ ಸಾಮಾಜಿಕ ಅಂತರ, ಸ್ಯಾನಿಟೈಸರ್ ಇತ್ಯಾದಿ ಸುರಕ್ಷತೆ ಕೈಗೊಳ್ಳಲಾಗಿದೆ ಎಂದರು. ಥರ್ಮಲ್ ಸ್ಕ್ಯಾನಿಂಗ್, ಸ್ಯಾನಿಟೈಸರ್ ಮೂಲಕ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಮೂಲಕ ನಮ್ಮಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ. ವಿದ್ಯಾರ್ಥಿನಿಯರು ಮತ್ತು ಇಲ್ಲಿ ಮತ್ತೋರ್ವ ವಿದ್ಯಾರ್ಥಿನಿ ಸಂಪದ ಜೋಶಿ, ಕಾಲೇಜು ಆರಂಭವಾಗಿರುವುದರಿಂದ ಸಂತಸವಾಗಿದೆ. ಎಲ್ಲರೂ ಸುರಕ್ಷತಾ ನಿಯಮಗಳನ್ನು ತಪ್ಪದೆ ಪಾಲಿಸಬೇಕು ಎಂದು ತಿಳಿಸಿದರು. ಆರೋಗ್ಯವನ್ನ ಪರಿಶೀಲನೆ ಮಾಡಿಕೊಂಡು ಅದರ ಮೇಲೆ ತರಗತಿಗಳನ್ನು ಶುರು ಮಾಡಿದ್ದಾರೆ.